ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತ ಹೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ಅದಕ್ಕೆ ಸೂಕ್ತವಾದ ಔಷಧಿಗಳು ಬೇಕಾದರೆ ಮಾತ್ರ ನಾನು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಾಪ್ ಮುಖಾಂತರ ಮೆಸೇಜ್ ಕಳಿಸಿ. ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ಅಂದರೆ ಕಿಡ್ನಿ ಸಮಸ್ಯೆ. ಕಿಡ್ನಿ ಫೈಲರ್ ಆಗ್ಬಿಟ್ಟಿದೆ, ಕ್ರಿಯೇಟಿನ್ ಜಾಸ್ತಿ ಆಗ್ಬಿಟ್ಟಿದೆ, ಪ್ರೋಟೀನ್ ಲಾಸ್ ಆಗ್ತಾ ಇದೆ, ಯೂರಿನ್ನಲ್ಲಿ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಜಾಸ್ತಿ ಇದೆ, ಬ್ಲಡ್ ಯೂರಿಯಾ ಜಾಸ್ತಿ ಇದಾಗ್ತಾ ಇದೆ. ಈ ರೀತಿ ಕೆಲವು ಸಮಸ್ಯೆಗಳಲ್ಲಿ ಬಹಳಷ್ಟು ಜನ ಒದ್ದಾಡ್ತಾ ಇರ್ತಾರೆ. ಮೊದಲನೇದಾಗಿ ಪ್ರೋಟೀನ್ ಲಾಸ್. ಈ ಕಿಡ್ನಿ ಸಮಸ್ಯೆಗಳು ಇರ್ತಕ್ಕಂಥವ್ರು ಏನಪ್ಪ ಮಾಡಬೇಕು ಅಂದ್ರೆ, ನೋಡಿ, ನಿಮ್ಮ ಹೊಲ ಗದ್ದೆಗಳಲ್ಲಾಗ್ಲಿ, ಎಲ್ಲ ಬಯಲುಗಳಲ್ಲಾಗ್ಲಿ, ಎಲ್ಲೇ ಆಗ್ಲಿ ನಿಮ್ಗೆ ಸಿಗ್ತಕ್ಕಂಥ ಮೇಯ್ನು ಅಂತಂದ್ರೆ ನೋಡಿ, ಇದು ಬಿಳಿ ಹೂವು. ನೋಡಿ, ಹೂವು ಗೀವೆಲ್ಲ ಪೂರ್ತಿ ನಿಮ್ಗೆ ಬೆಳ್ಳಗಿರ್ತದೆ, ಒಳ್ಳೆ ಮುತ್ತಿದ್ದಂಗೆ ಇರ್ತದೆ. ಇದು ಬಿಳಿ ಕೊಮ್ಮೆ. ಕೊಮ್ಮೆ ಸೊಪ್ಪನ್ನ ಏನು ಮಾಡಬೇಕು, ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಕಷಾಯ ಮಾಡ್ಕೊಂಡು ಕುಡಿಬೋದು, ಅಥವಾ ಒಣಗಿಸ್ಬಿಟ್ಟು ಚೂರ್ಣ ಮಾಡ್ಕೊಂಡು ತಗೋಬೋದು. ಜೇನುತುಪ್ಪದಲ್ಲಿ, ಅದರಲ್ಲಿ ಅಕಸ್ಮಾತ್ ನೀವು ಅಡುಗೆಗಳಿಗೆ ಬಳಸ್ಕೋಬೋದು, ಚಟ್ನಿ ಮಾಡ್ಕೊಂಡು ತಗೋಬೋದು. ಯಾವ ರೀತಿ ಬೇಕಾದರೂ ಬಳಸ್ಕೊಳ್ಳಿ. ಬಳಸ್ಕೊಂಡಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲದೆ ಸ್ವಲ್ಪ ಬಳಸ್ಕೊಂಡಾಗ ನಿಮಗಿರ್ತಕ್ಕಂಥ ಕಿಡ್ನಿ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಅದರ ಜೊತೆಗೆ ಮೂಲ BP ಅನ್ನೋದನ್ನ ನೀವು ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕಿಡ್ನಿ ಕ್ರಿಯೇಟಿನ್ ರೈಸ್ ಆಗ್ತಾ ಹೋಗ್ತದೆ. ಆದ್ದರಿಂದ BP-ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು, ಮನಸ್ಸಿನ ಒತ್ತಡಗಳು ತಗೊಳ್ಳೋದು, ಕೆಲಸ ಕಾರ್ಯಗಳ ಒತ್ತಡಗಳು ತಗೊಳ್ಳೋದು, ಇವನ್ನ ಬಿಟ್ಟು ಆರಾಮಾಗಿ ನಿಮ್ಮ ಕೆಲಸ ನಿಮ್ಮ ನಡೀತಾನೆ ಇರ್ತದೆ. ಆರಾಮಾಗಿ ಸ್ವಲ್ಪ ಮಾನಸಿಕ ಒತ್ತಡಗಳು ಇಲ್ಲದೆ ನೀವು ಈ ಒಂದು ಔಷಧಿನ ಬಳಸ್ಕೊಂತ ಬಂದರೆ ಕಂಪಲ್ಸರಿ ಗುಣವಾಗ್ತದೆ.